ಇದು ಯಾವ್ರಂದಿಪ್ಪ? ಬೊಬ್ಬಾಬ್ಲೇಶ್ವರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇದು ಮೊದಲು ನಿಮ್ದು ಊರ ಹೆಸರು ಹೇಳಿ. ನಾನು ಸಿದ್ದಪ್ಪ ಬಿದ್ರಿ, ಜಾನಪದ ಕವಿ. ನನ್ನ ಎಲ್ಲಾ ಕಡೆ ಮಂದಿ ಟಿವಿಯಾಗ ಮೊಬೈಲ್ದಾಗ ನೋಡಿರ್ತಾರು. ಆದ್ರೆ ನಾನು ಒಂದು ಇಲ್ಲಿ ಗೋಶಾಲೆ ಹೊಂದಿದ್ದೆ. ಇಲ್ಲಿ ಬಬಲೇಶ್ವರಕ್ಕೆ ಒಂದು ಗೋಶಾಲೆ ಐತಿ. ಅಲ್ಲಿ ಈ ಸಗಣಿದಿಂದ, ಆಕಳ ಮೂತ್ರದಿಂದ, ಗೋಮೂತ್ರದಿಂದ ಇಲ್ಲೆಲ್ಲ ನಮಗ ಇದು ಆಯುರ್ವೇದಕ್ಕೆ ಔಷಧಿ ಬರ್ತತಿ. ಆ ಆಯುರ್ವೇದಕ್ಕೆ ಔಷಧಿನ ಈ ಆಕಳ ಗೋಮೂತ್ರದಾಗ, ಆಕಳ ಸಗಣಿ ಒಳಗ ಮತ್ತು ನಾನಾ ತರದ ಪತ್ರಿ ಒಳಗ ಅವನ್ನೆಲ್ಲ ಇದು ಮಾಡ್ತಾರ. ಅವು ಎದಕ್ಕೆ ಬರ್ತಾವು ಅಂತಂದ್ರ ಶುಗರ್ಗೆ, BP-ಗೆ, ಮತ್ತ ಕಾಲುರಿ, ಮತ್ತ ಮೈ ಮೇಲೆ ಕಜ್ಜಿಗಳಾದ್ರ ಅವೆಲ್ಲ ಗುಣಮುಖ ಹಾಕವ. ಇಲ್ಲೆಲ್ಲ ಬಾಳ ಮಂದಿ ಬಂದಾರ. ನಾನು ಇವತ್ತು ಒಬ್ಬರ ನನ್ನ ಕರ್ಕೊಂಡ್ ಬಂದಿದ್ರು, ಅಪ್ಪಶಿ ಬುಡ್ಡೋರ್ ಅಂತೇಳಿ ನನ್ನ ಕರ್ಕೊಂಡ್ ಬಂದಿದ್ರು. ಅವ್ರು ಕೂಡ ನಾನು ನೋಡ್ಬೇಕಂತ ಇಲ್ಲಿ ಬಂದಾಗ ಇವರಿಬ್ರು ದಂಪತಿಗಳು, ಶ್ರಮಜೀವಿಗಳು, ಸಾರ್ವಜನಿಕರಿಗೆ ಒಂದ್ ಏನಾದ್ರು ಚಲೋ ಆಗ್ಲಿ. ಯಾಕಂದ್ರೆ ಎಷ್ಟೋ ಮಂದಿ ಗುಡ್ದಾಕು ತಪ ಮಾಡ್ತಾರ. ಎದಕ್ ತಪ ಮಾಡ್ತಾರ ಅಂತಂದ್ರ ಜನರಿಗೆ ಚಲೋ ಆಗ್ಲಿ ತಪ ಮಾಡ್ತಾರ ಅಂತ ಹೇಳ್ತಿರ್ತಾರ ಸ್ವಾಮಿಗಳು. ಇವರಿಬ್ರು ಸತಿಪತಿಗಳು ಇವತ್ತು ಒಂದು ಸಮಾಜ ಸೇವಾನ ಇಲ್ಲೆಲ್ಲ ಮಾಡಾಕತ್ಯಾರ. ದಯಮಾಡಿ ನಾನಾ ರೀತಿ ರೋಗಗಳನ್ನ ಗುಣಮುಖ ಪಡ್ಕೋಬೇಕು ಅನ್ನುವಂಥವ್ರಿದ್ರ ಇಲ್ಲಿ ಬಂದ ಇವರಿಗೆ ಭೇಟಿ. ನಿಮ್ದು ಮೊಬೈಲ್ ನಂಬರ್ ಹೇಳ್ರಿ. ಮೊಬೈಲ್ ನಂಬರ್ 99. ನಮಸ್ಕಾರ. ನನ್ನ ಹೆಸರ ಬಸಗೊಂಡ್ ಸಂಗಪ್ಪ ಸಿರಮಗೊಂಡ, ನಮ್ಮ ತಂದೆ ಹೆಸರು. ಆಮೇಲೆ ನಮ್ದು ಊರ್ ಬಂದ ಬಬಲೇಶ್ವರ. ಇಲ್ಲಿ ನಾವು ಜವಾರಿ ಆಕಳದ ಏನ್ ತಯಾರಾಕೈತೆ ಅನ್ನೋದನ್ನ ಇದೊಂಥರ ಎಲ್ಲರಿಗೂ ತಿಳಿಸುದು, ಮತ್ತೆ ಇದರಿಂದ ಏನ್ ಔಷಧ ಆಕೈತೆ ಅನ್ನೋದು ಮಾಡಿ ಕೊಡ್ಲಾಕತ್ತೀವಿ. ಈಗ ಒಂದೊಂದ ವಿವರಣೆ ಮಾಡಿ ನಿಮ್ಗೆ ಅದಾರಿಗೆ ನಾವೆಲ್ಲ ಇದನ್ನ ಹೇಳ್ತೇವಿ. ಅದನ್ನ ತಿಳ್ಕೊಬೇಕು ಎಲ್ಲರೂ. ಈ ಮನಿಗಳು ಅದಾವಲ್ಲ ಎದ್ರವ್ರಿ ಇವು? ಇದೈತಿರ್ಲೆ ಮನಿದು ಜವಾರಿ ಆಕಳದ ಕರಗಳು ಕಾಳು ಹಾಕ್ತಾವ. ಹಾಲು ಕುಡು ಮರಿ ಅದು ಒಂದ್ ಹಂತಕ್ ಬರುತ್ತಾನ, ಒಂದ್ ಹೆಚ್ಚು ಕಮ್ಮಿ ಒಂದ್ ವರ್ಷದ ಕರ ಆಗುತ್ತಾನ ಕಾಳ ಆಡಿದಕ್ಕೆ ಅದ್ರಾಗಿ ಗುಂಡು ಗುಂಡಾನು ಆರಿಸಿ ತೆಗದೈತೆ ಓಣಿಸಿ. ಅಂದ್ರೆ ರುದ್ರಾಕ್ಷಿ ಏನ್ ಕೆಲಸ ಮಾಡದ್ರಿ ಆ ಟೈಪ್ ಇದೆ. ರುದ್ರಾಕ್ಷಿ ಹೆಂಗ್ ಬಳಸ್ತಾರ ಆ ತರ ಬಳಸುದು. ರುದ್ರಾಕ್ಷಿ, ಗೋಮಾಯ ರುದ್ರಾಕ್ಷಿ, ಗೋಮಾಯ ರುದ್ರಾಕ್ಷಿ ಇವು ಎಲ್ಲ ದೊಡ್ಡ ದೊಡ್ಡವ್ರು ಹಾಕೊಳ್ಳುವಂತದ್ದು ಮಾಡಿಬಿಟ್ಟಿದೆಲ್ಲ. ಮತ್ತ ಇದು ಅರಸಿನ ಪುಡಿ, ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳೆದದ್ದ ಅರಸಿನ ಪುಡಿ. ಪ್ಯೂರ್ ಅಂದ್ರೆ ಇದು ಪ್ಯೂರ್ ಇದರಿಂದ ಕುಂಕುಮ ಮಾಡಕ್ ಜಾಸ್ತಿ ಬಳಸ್ತೀವಿ. ಕೆಲವೊಂದು ಔಷಧಕ್ಕೆ ಕೊಡೋದ್ನೇ ಕೆಲವೊಬ್ರಿಗೆ ನಮ್ಗೆ ಕೊಡ್ತೀವಿ. ಪೇಷಂಟ್ ಮತ್ತೆ ಇನ್ನೂ ಬೇರೆ ಬೇರೆ ಔಷಧಿ ಮಾಡ್ತೇವೆ. ಮಾಡಿರಲ್ಲ ಇವು ಸ್ವಸ್ತಿಕ ಹೋಮ ಅಂದ್ರ ಪೂಜೆ ಮಾಡೋ ಜಾಗದಾಗ ಅಂಟಿಸ್ಲಾಕ್ ಮಾಡಿ ಹೋಗ್ತದೆ. ಆಚೆಗೆ ಪೂಜೆ ಮಾಡಿದಾಗ ಅಂಟಿಸೋದ. ಇದು ಸೆಕೆಂಡ್ ಅಂದ್ರೆ ಇದು ಲಕ್ಷ್ಮಿ ವಾಸನ ಇದೆ. ಅದಕ್ಕಾಗಿ ಇದನ್ನ ಕೆಲವೊಂದು ಪೂಜೆ ಮಾಡೋ ಜಾಗದಾಗ ಏನ್ ಮಾಡಿದ ಬಾಟ್ಲಿ? ಇದು ಗೋಮೂತ್ರ ಅರ್ಕ. ಇದು ಗೋಮೂತ್ರ ಅರ್ಕ. ಇದು ಬಾತರ 100 ಕಾಯಿಲೆ ಮೇಲೆ ಕೇಳಕತ್ತೀನಿ ನಾಳೆ. ಇದನ್ನೆಲ್ಲ ಸಾರ್ವಜನಿಕರು ನೋಡ್ತಿರ್ತಾರ. ಸಾರ್ವಜನಿಕರು ಇಂಥ ರೋಗಾದಿಗಳು ಬಹಳ ಅದಾವ. ಮತ್ತ ಈಗೆಲ್ಲ ಸರ್ಕಾರ ದವಾಖಾನೆಗೆ ದೊಡ್ಡ ದೊಡ್ಡ ದವಾಖಾನೆ ಅದಾವ. ಅವೆಲ್ಲಾ ದವಾಖಾನೆಗೆ ಹೋಗಿ ಬ್ಯಾಸತ್ತು ಮಂದಿ ಇವನ್ನೆಲ್ಲ ನಮ್ಮ ಹಳ್ಳಿ ಗಾಂಪುರದಾಗ ಬಯಸ್ತಿರ್ತಾರ. ಇದಕ್ಕ ಇವನ್ನೆಲ್ಲ ಎದಕ್ ಬರ್ತತಿ? ಇದಕ್ಕೂ ಮಾತ್ರ ಇದು ಅದ ಹೇಳಿನ್ರಿ, 100 ಕಾಯಿಲೆ ಮೇಲೆ ಬರ್ತೈತಿ. ಯಾವ ಕಾಯಿಲೆ ಅಂತ ನಮಗ್ ಹೇಳಿದ್ರಂದ್ರ ಅದ್ರ ಮೇಲೆ ಕೆಲವೊಂದು ವನಸ್ಪತಿಗಳು ಅದ್ರೊಳಗ ಬಾಷ್ಪೀಕರಣ ಮಾಡಿದಾಗ ಕನ್ನಡನ್ಯಾಗ ಬಟ್ಟೆ ಇಳಿಸುವಿಕೆ ಅಂತಾರ. ಬಟ್ಟೆ ಇಳಿಸುವಿಕೆ ಅಥವಾ ಬಾಷ್ಪೀಕರಣ ಇರುತ್ತೆ. ಅದ್ರೊಳಗ ಮಾಡಿ ಔಷಧ ಮಾಡಿ ಕೊಡ್ತೀವಿ. ಮತ್ತೆ ಇದರಲ್ಲಿ ಫಸ್ಟ್ ಗೆ ನಮ್ಮ ಯಾರು ಬಂದ್ರೆ ಎಲ್ಲಾ ಕಾಯಿಲೆಕ್ಕೂ ಇದನ್ನ ಕೊಟ್ಟ ಮುಂದಿನ ಔಷಧ ಔಷಧ ಇದೆ. ಇದು ಅದು ಗೋಮಯ ಸಾಬಾನ್ ರೀ, ಮೈಗೆ ಹಚ್ಕೊಳಕ್ ಮಾಡಿದ್. ಮೈಗೆ ಹಚ್ಕೊಳಕ್ ಅಂದ್ರೆ ಸಗಣಿ ಪೌಡರ್ ಮಾಡಿ ಅದ್ರ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಿಂಗೆಲ್ಲ ಮಾಡ್ತೇವೆ. ಇದು ಯಾರ್ಯಾರು ಹಚ್ಕೋಬಹುದು? ಅಂದ್ರೆ ಇದು ಹೆಚ್ಚಾಗಿ ಈಗ ಚರ್ಮ ಕಾಯಿಲೆ ಹಚ್ಚಿದವ್ರು ಬಳಸ್ತಾರೆ. ಚರ್ಮ ಕಾಯಿಲೆ ಅವ್ರಿಗೆ ಚರ್ಮ ಕಾಯಿಲೆ ಇನ್ನೊಂದ್ ತರ ಬರುತ್ತೆ. ಅದ್ ಕಾಲಿಗಿದ್ರೀಗ ತಂದ್ಬಿಟ್ಟು ಪಂಚಗವ್ಯ ಸೋಪತ್ತಿ ಅದೊಂದ್ ಮಾಡ್ತೇವೆ. ಅದ್ ಕಾಲಿಗೆ ಚರ್ಮ ರೋಗಕ್ಕೆ ಇದು ಇವತ್ತು ಒರಿಜಿನಲ್ ಆಕಳ ಸಗಣಿಲೇ ಮಾಡಿದ್ದೀವಿ. ಆಕಳ ಸಗಣಿ ಈ ಪೌಡರ್ ಅದ ಕುಂಕುಮ ರೆಡಿ ಮಾಡ್ತೇವೆ ಬಂದಾರ. ಮತ್ತೆ ಇದು ಇದ್ರಿ ಅದು ಗಜಕರ್ನ ತುರುಕಿ ಇದು ಗೋಮೂತ್ರಲೇ ಕುದಿಸಿ ಮಾಡಿರ್ತೇವೆ. ಮಲಾಮ್ ಮಾಡಿರ್ತೇವೆ. ಮಲಾಮ
ಹಚ್ಕೊಳಕ ಎಲ್ಲ ಚರ್ಮ ಕಾಯಿಲೆಗಳಿಗೆ ಬರುತ್ತೆ. ಇವು ಈ ಎಣ್ಣೆ ಬಾಟ್ಲಿ ಅದಾವಲ್ಲ, ಇದು ತುಪ್ಪದ ಡ್ರಾಪ್ಸ್ ಇದು. ಹಾ. ಅರ್ಧ ತಲೆನೋವ, ಪೂರ್ಣ ತಲೆನೋವ, ಮೈಗ್ರೇನ್, ಗೊರಕಿ, ನಿದ್ದೆ ಬರ್ಲಿಕ್ಕೆ ಹಿಂಗೆಲ್ಲ ಬರುತ್ತೆ. ಅರ್ಧ ತೆಲಿಗೆ ಮತ್ತೆ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಈ ಕುತ್ತಿಗೆ ಹಿಡ್ಕೊಂಡು ಈ ಕಡೆ ಮ್ಯಾಗಿನ ಎಲ್ಲದಕ್ಕೂ ಕೆಲಸ ಮಾಡ್ಬೇಕು. ಕಿವಿದು, ಕಣ್ಣಿಂದು ಹಿಂಗೆಲ್ಲ ನರಗಳಿಗೆ ಸಂಬಂಧಪಟ್ಟದ್ದು ಎಲ್ಲ ನರರೋಗಿಗಿದೆ. ಇದು ಅದನ್ರಿ ಇಲ್ರಿ, ಅದು ಕಣ್ಣಿನ ಔಷಧ ಬೇರೆ ಸ್ಪೆಷಲ್ ಅದ. ಇದು ಕಣ್ಣಿಗೆ ಕಣ್ಣು ಉರಿ ಬರೋದು, ಕಣ್ಣು ಪರಿ ಬಂದ್ರ, ಮತ್ತೆ ಕಣ್ಣು ಕೆಲವೊಬ್ರು ಕೆಚ್ಚು ಬಡಿತೈತಿ, ನೀರು ಬಡಿತೈತಿ, ಅದಕ್ಕೆ ಬರೋದು ಕಣ್ಣಿಗೆ. ಮತ್ತ ಒಂದಿತ್ತು ಏನಾರ ಪರಿ ಸುಗರ್ದು ಪಗರ್ದು ಕಣ್ಣು ಮಂದಿ ಬಂದು ಕಾಣ್ತದ ಎಲ್ಲರಿಗೆ. ಇದ್ರಿ ಅದು ಹಲ್ಪುಡಿ. ಹಾಲು ತಿಕ್ಕಾಕ ಸಗಣಿ ಪೌಡರ್ ಸುಟ್ಟದ್ರ ಕೆಲವೊಂದು ವನಸ್ಪತಿಗಳು ಕೂಡಿಸಿ ಮಾಡಿರ್ತೇವೆ. ಅಂದ್ರ ಈಗ ಬಾಯಿ ವಾಸನೆ ಬರ್ತದೆ, ಹಲ್ ಜುಮ್ ಬರುದು, ಬಾಯಿ ಒಳಗ್ ಬಿಳಿ ಹುಣ್ಣಾದ್ರ ಕಾರಣ ತಿನ್ನಿಸ್ಕೊಡಂಗಿಲ್ಲ, ಏನು ಚಾನು ಕುಡಿಸ್ಕೊಡಂಗಿಲ್ಲ, ಕೆಲವೊಂದು ಏನು ತಿನ್ನಿಸ್ಕೊಡಂಗಿಲ್ಲ, ಅದೇ ಹೋಗತಿ. ಹೊಸಡ್ ನೋವುಗಳು ಇದ್ರವು ಇವೆಲ್ಲ ಆಕಳ ಗೋಮೂತ್ರ. ಇದು ಜವಾರಿ ಆಕಳದ ವಸ್ತು ಬಿಟ್ರೆ ನಾವ್ ಏನು ಮಾಡಂಗಿಲ್ಲ. ಜವಾರಿ ಆಕಳನ ಜವಾರಿ ಆಕಳದಿಂದ ಯಾಕಂದ್ರ ಈಗ ಜವಾರಿ ಆಕಳ ಇಲ್ಲಿ ಹಳ್ಳಿಗಾಡಿನಾಗ ಅಟ್ಟ ಅದಾವ, ಎಲ್ಲಿ ಪಟ್ಟಣದಾಗ ಜವಾರಿ ಆಕಳ ಹುಡುಕಿದ್ರೆ ಸಿಗವಲ್ಲು. ಅದು ಜವಾರಿ ಆಕಳದಿಂದನೇ ನೀವೆಲ್ಲ ಮಾಡಕ್ ಇದೇನಾಗೋದು? ಇದು ಮೊಬೈಲ್ ಹಚ್ಚಕ್ ರೇಡಿಯೇಷನ್ ಚಿಪ್ ಅಂತ ಮಾಡ್ತೀವಿ. ಇದನ್ನ ತಿಳಿದಿರ್ತೀರಿ ಇದ್ರಾಗ ತಗದ್ ಹಚ್ಕೊಂಡ್ರ ಅದ ಯೋಜ್ಗಳು ತಡೆ ಹಿಡಿದೈತಿ. ಮೊಬೈಲ್ ಹಚ್ಕೊಳ್ ಕವರ್, ಈಗ ಮೊಬೈಲ್ ಹಚ್ಕೊಳ್ ಕವರ್. ಈಗ ಇದ್ರ ಮೇಲೆ ಆಕಳ ಚಿತ್ರ, ಇದು ಆಕಳ ಇದ್ರದಿಂದ ತಯಾರಾಗದ ಎಲ್ಲ ಏನಾಯ್ತು. ಮತ್ತೆ ಇವು ದೊಡ್ಡ ದೊಡ್ಡ ಕೂಳ್ ಮಾಡಿರಲ್ಲ, ಇವನ್ನ ಇವು ಹಲ್ಪುಡಿ ತಯಾರು ಮಾಡ್ತೇವ್ರಿ ಕೂಳಿನಿಂದ. ಮತ್ತೆ ಹಿಂಗೆಲ್ಲ ಮಾಡಿಡೋದ್ರಿಂದ ನಮಗೂ ಒಂಥರ ಅದ. ಒಬ್ರಿಗೆ ಮಹಾತ್ಮರಿಗೆ ಸೇವೆ ಮಾಡಕಂದ್ರ ಸಿದ್ದೇಶ್ವರ ಅಪ್ಪಾರಿ ತೀರ್ಕೊಂಡಾಗ ಇಲ್ಲಿದ ಹೋಗಿತ್ತು ಕುಳ್ಳ ತುಪ್ಪ. ಓಹೋ, ಹೌದ್ ಹೌದ್ ಹೌದು. ಬರೀ ಆಕಳ ಕುಳ್ಳ್ಯಾಗನ ಅವ್ರ ಸಿದ್ದೇಶ್ವರ ಸಿದ್ದೇಶ್ವರ ಅಪ್ಪ. ಅವಾಗ ನಮ್ದು ಒಂಥರ ಅಲ್ಲಿ ಮಟೀರಿಯಲ್ ಅವ್ರಿಗೆ ಮುಟ್ಟಿತ್ತು, ಅವಾಗ ಸೇವಾ ಮುಟ್ಟಿ ನಿಮ್ದು ಇಲ್ಲಿ. ಈಗ ಆ ಮಹಾತ್ಮರಿಗೂ ಒಂದ್ ಸೇವಾ ಮುಟ್ಸಿರಿ, ಸಾರ್ವಜನಿಕರಿಗೂ ಒಂದ್ ಸೇವಾ ಮುಟ್ಸಿರಿ. ಮತ್ತ ಈ ಸೇವಾ ನೀವು ಮುಂದುವರೆಸ್ರಿ. ನಿಮ್ ಫೋನ್ ನಂಬರ್ ಹೇಳ್ರಲ್ಲ, ಒಂದಿಟ್ಟು ಎಲ್ಲಾ ಮಂದಿ ಕೇಳ್ತಾರ ಒಟ್ಟಿಗೆ. ಫೋನ್ ನಂಬರ್ ಹೇಳ್ರಲ್ಲ. 99875954. ಅದ್ರಾಗ ನಂಬರ್ ಬರುವಂಗ ಮಾಡ್ರಪ್ಪ ಒಂದಿಟ್ಟು ಅವ್ರಿಗೆ. ಒಂದ್ ನೀವೇನ್ ಮಾಡ್ತೀರಿ? ನಾನು ಇವನ್ನೆಲ್ಲ ರೆಡಿ ಮಾಡಕ್ ಹೆಲ್ಪ್ ಮಾಡ್ತೇನ್ರಿ ಅವ್ರಿಗೆ. ಅವು ಎಲ್ಲಾ ಮಟೀರಿಯಲ್ ಅಂದ್ರ ನಮ್ಮಲ್ಲಿ ಏನ್ ತಯಾರಾಕತಿ ಅದನ್ನಷ್ಟ ಮಾಡಾಕ ವಿಶೇಷ ಒತ್ತು ಕೊಡಾತೀವಿ. ನಾವ್ ಎಲ್ಲಿಗಡೆ ತಂದು ಮಾಡಾತಿಲ್ಲ. ನಾವ್ ತಯಾರ್ ಮಾಡ್ತೀವಿ. ನಮ್ಮ ಮುಂದ ಹೆಂಗ್ ತಯಾರಾಗೈತಿ, ಅದನ್ನ ಹೆಂಗ್ ಬಳಕೆ ಮಾಡ್ಬೇಕು, ಅದ್ರ ವ್ಯಾಲಿಡಿಟಿ ಎಷ್ಟ್ ಐತಿ, ಅದ್ರ ತಾಕತ್ ಏನೈತತ್ ಮಂದಿಗ್ ಹೇಳಾಕ ನಮ್ಗ ಅನುಕೂಲ ಆಕೈತಿ. ನಾವ್ ತಯಾರ್ ಮಾಡೋದ್ರಿಂದ ಅದ್ರದ್ ಪೂರ್ತಿ ಮಾಹಿತಿನೂ ನಮ್ ಕಡೆನೆ ಇರ್ತೈತಿ. ಮತ್ತ ಇನ್ನೊಂದು, ಈಗ ಹಂತಿಂತ ಔಷಧಿ ಹಚ್ಕೊಂಡ್ ಏನ ಮೈ ತುಂಬಾ ಬಲಿ ಆಗ್ತೈತಿ, ಮೈ ತಿಂಡಿ ಬಿಡ್ತೈತಿ, ತುರುಕಿ ಬಿಡ್ತೈತಿ, ಇಂಥದಕ್ಕೆ ನಿಮ್ಮ ಮತ್ತೆ ಔಷಧಿ ಐತಿ? ಎಲ್ಲಾರ್ಗು ಔಷಧಿ ಐತಿ. ಸರ್ವೇ ಸಾಧಾರಣ ಹೇಳ್ಬೇಕಂದ್ರೆ ಜವಾರಿ ಆಕಳ ಯಾರು ಸಾಕಿರ್ತಾರಲ್ಲ ಅವ್ರ ಮನ್ಯಾಗ ಜಡ್ಡನ ಬರುದಿಲ್ಲ, ಕಾಯಿಲೆಗಳನ್ನ ಬರುದಿಲ್ಲ. ಜವಾರಿ ಆಕಳ ಸಾಕಿದವ್ರ ಮನ್ಯಾಗ ಅಂದ್ರೆ ಎಲ್ಲಾ ತರ ಔಷಧಿನೂ ಆ ಜವಾರಿ ಆಕಳ ಒಳಗನ ಐತಿ. ಅದನ್ನ ನಾವ್ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು, ಅದ್ರ ಬಗ್ಗೆ ವಿಶೇಷ ಗಮನ ಕೊಡ್ಬೇಕು. ಮಾಡಿದ್ರಂದ್ರ ಮನುಷ್ಯ ಆರಾಮಾಗಿರ್ತೈತಿ. ಈಗೆಲ್ಲಾ ಕರೋನಾ ಟೈಮ್, ಈಗ ಏನ್ ಇಂಥವೆಲ್ಲಾ ಸೋಂಕ ಜೀವಿಗಳು ಬರಾತಲ್ಲ, ಒಬ್ಬರಿಂದ ಹರಡು ಏನ್ ಜಡ್ಗಳು ಬರ್ಲಾತ. ಮೊನ್ನೆ ಕರೋನಾ ಬಂದೋದು, ಆ ಟೈಮ್ನಾಗ ಎಲ್ಲಾರು ಏನ್ ಹೇಳು, ಅಗ್ನಿಹೋತ್ರ ಮಾಡ್ರಿ. ಅದ್ ಅಗ್ನಿಹೋತ್ರ ಮಾಡೋದ್ರಿಂದ ಅದ್ರ ವಾಸನೆ ಮನ್ಯಾಗಿತ್ತಂದ್ರ ಆ ಸೋಂಕನ ಒಳಗ್ ಬರುದಿಲ್ಲ ನಿಮ್ಗ. ಅಂದ್ರ ಅಗ್ನಿಹೋತ್ರ ಮಾಡೋದ್ರಿಂದ ಆಕಳ ಕೊಳ್ಳ ತುಪ್ಪ ಇವ ಬೇಕು. ಅವನ್ನ ಸುಟ್ರಂದ್ರ ಆ ವಾಸನೆಕ ಕೊರೋನಾದ ಸೋಂಕಿನ ವೈರಾಣು ಏನೈತ್ಲಾ ಅದನ್ನ ಸಾಯಿಸ್ಲ. ಅದು ಯಾವ ಬಿಸಿಲಿಗಿನೂ ಸಾಯ್ತಿದಿಲ್ಲ, ನೀರಿಗಿನೂ ಸಾಯ್ತಿದಿಲ್ಲ ಕೊರೋನಾ ವೈರಸ್. ಅದ ಬರೇ ಆಕಳ ಹೆಂಡಿ ಸುಡು ವಾಸನೆಗ್ ಸಾಯ್ತಿತ್ತಂದ್ರ ಅದ್ರಲ್ಲಿ ಎಷ್ಟು ತಾಕತ್ ಇರ್ಬೋದತ್ ನೀವ ವಿಚಾರ. ಗೋಮಯನ ಸುಟ್ಟು ಇದು ಹವಾ ಇರ್ತೈತಲ್ಲ, ಆಕ್ಸಿಜನ್ ಬಿಟ್ಟಿದ್ದು ಅದು ಕೊರೋನಾ ವೈರಸ್ ಅಂತ ಡೇಂಜರ್ ವೈರಸ್ ನ ಸಾಯಿಸ್ತಿತ್ತು. ಅಂತ ಅದ್ಭುತ ಶಕ್ತಿ ನಮ್ಮ ಆಕಳಿಗೆ. ಹೌದ್ರಿ, ನೀವಿಬ್ರು ಗಂಡ ಹೆಂಡತಿ ಇಲ್ಲಿ ಅಡಿಯಾಗೆಲ್ಲ ಇದು ಮಾಡಾಕತ್ತೀರಿ, ಒಂದು ಸಮಾಜಕ್ಕೆ ಒಪ್ಕೋತೀನಿ.
ಈಗೆಲ್ಲ ಖಾನಾವಳ್ಯಾಗ ನೌಕರದಾರ ಗಂಡನ ಮದ್ವಿ ಆಗಿ ಖಾನಾವಳ್ಯಾಗ ಊಟ ಮಾಡೋರು ಈ ಹೊಸದಾಗಿ ಸಾಲಿ ಕಲ್ತವ್ರು ಬರೀ ನೌಕರಿ ಗಂಡನ್ ಬೇಡವ್ರು ಇದ್ದವ್ರದಾರ. ಇಂತ ಹರ್ಯಾಣದಾಗ ಗಂಡನ ಕೂಡ ಇಟ್ಟು ಸೇವಾ ಮಾಡ್ತೀಯಲ್ಲ ನೀನು ಒಂಥರ ಹೇಮರೆಡ್ಡಿ ಮಲ್ಲಮ್ಮ ಇದ್ದಾಗ ನೆಲ್ಲೂರ್ ನೆಂದಾಗ ಇದ್ದಾಗ ಇಲ್ಲ ಗಂಡನ ಸೇವಾ ಮಾಡ್ತೀರಿ ಅಂದ್ರೆ ಯಾಕಂದ್ರೆ ನಿಮ್ಮನ್ನ ನೋಡಿ ಕಲಿಬೇಕು ನಾವ್ ನಮ್ಮೆಲ್ಲ ಹೆಣ್ಮಕ್ಳು. ಈಗೆಲ್ಲ ಗಂಡ ಹಂಗ ಇರ್ಬೇಕು, ಗಂಡ ನೌಕರಿ ಇರ್ಬೇಕು, ಗಂಡನ ಬಡದ್ರೆ ಯಾರು ಕೇಳೋರು ಇರಬಾರ್ದು, ಮತ್ ಗಂಡನ ಹೊಲ ಮನಿ ಬೇಕು, ಹೊಲ ಮನಿ ಇರ್ಬೇಕ. ಆದ್ರ ನಾನ್ ದುಡಿಯಾಕೆಲ್ಲ ಸಾಯಾಕ ಸಾಲಿ ಕಲ್ತೀನಿ. ಇಂತ ಮಂದಿ ಬಂದೈತಿ. ಮತ್ತ ಹೆಣ್ಣು ಕೊಡು ತಾಯಿ ತಂದಿನು ಬರೇ ನೌಕರಿದವನು ಹುಡ್ಕಾಳಕತ್ತಾರು. ಸರ್ಕಾರಕ್ಕೆ ಹುಚ್ಚಿಡ್ದೈತಿ ಇದ. ನೌಕರಿ ಯಾರಿಗ್ ಕೊಡ್ಬೇಕು, ಎಷ್ಟು ಮಂದಿಗ್ ಕೊಡ್ಬೇಕು, ಮತ್ ಎಲ್ಲಾರು ಭೂಮಿ ತಾಯಾಗ ದುಡ್ದ ಊಟ ಮಾಡುವಂತ ಬುದ್ಧಿ ನಿಮ್ಗತಿನ ಗಂಡ ಐತಿ. ಈಗ ಹೆಂಗದೆ ನೋಡು, ಗಂಡ ಐತಿ ಎಷ್ಟ ಖುಷಿದಿದ್ದಾರ. ಯಾಕ್ರಿ ಎಷ್ಟು ಖುಷಿದಿಂದಾರು. ಇದೆಲ್ಲ ದನ ಕರ ಇದೆಲ್ಲ ನೋಡೋದು. ಹೊಲ ಎಷ್ಟೈತ್ರಿ? ಹೊಲ 13 ಎಕರೆ ಐತಿ. 13 ಎಕರೆ ಹೊಲ. ಇಬ್ರ ನೀವು ಮೇಂಟೈನ್ ಮಾಡ್ತೀರಿ ಇಬ್ರ? ಎಷ್ಟು ಅದ್ಭುತ ಕೆಲಸ ಎಂತಾದು ಅಲ್ಲ. ಈಗ ಕೆಲವು ಮಂದಿ ನೌಕರಿ ಗಂಡನ್ ಬೇರ್ತಾರ, ಮತ್ತ ಅಲ್ಲೇ ಮನ್ಯಾಗಿರ್ಬೇಕತ್ತಾರ. ಟಿವಿ ಬ್ರಿಡ್ಜ್ ಎಲ್ಲ ಮನಿ ತುಂಬ ಇರ್ಬೇಕತ್ತ. ಅವ್ರ ಹೊರಗೆ ಹೋಗಿಲ್ಲ, ಪಾಯ್ಕಾಣಿ ಮನ್ಯಾಗಿರ್ಬೇಕ. ಮತ್ತ ಹುಗಿ ಇಲ್ಲದ ಯಾವ್ದ ಸಿಲಿಂಡರ್ದ ಒಲಿ ಇರ್ಬೇಕ. ಇಂಥವೆಲ್ಲ ತಿಂದು ರೋಗಿಗೆ ತುತ್ತಾಗಿ ರೋಗಿ ತುತ್ತಾಕಾರ ನೋಡ. ಅವ್ರಿಬ್ರು ಗಂಡ ಐತಿ. ಅಷ್ಟ ಸಣ್ಣ ಹುಡುಗರ ಗದ್ದೇನ ಮಕ್ಳ ಹೆಸರು ನಿಮಗೆ? 3 ಮಂದಿ. ಎಷ್ಟು ವಯಸ್ಸು ಅವ್ರಿಗೆ? ದೊಡ್ಡವನ 16 ವರ್ಷ ಅದನ್ರಿ, ಒಬ್ಬಾಕಿ 13 ವರ್ಷ ಇಟ್ಟದಾಳ, ಒಬ್ಬ 13. ನೋಡ್ ನೀವ್ ಇಬ್ರು ಸಾಲಿ ಕಲ್ತ್ ಹುಡುಗರ ಗತಿನ ಇದೀರಿ. ಇನ್ನ ಈಗ ಲಗ್ನ ಆಗ್ಯಾರೋ ಏನಂತ. ನಿಮ್ದೇನ್ ಲವ್ ಮ್ಯಾರೇಜ್ ಹಿರಿಯರ್ ಕೂಡಿ ಮಾಡಿದ್ವ? ಅಲ್ಲ ಹಿರಿಯರ್ ಕೂಡಿ ಮಾಡಿದ್ದ ಲವ್ ಮ್ಯಾರೇಜ್? ಯಾಕಂದ್ರೆ ಸಾಲಿ ನಿಮ್ ಸಾಲಿ ಎಷ್ಟಾಗೈತಿ? ನಿಂದವ 10ನೇ ಸಾಲಿ ಕಲ್ತ ಹಿರಿಯರ್ ಒಪ್ಪಿಸಿ ಲಗ್ನ ಮಾಡ್ರಿ. ನೀವ ಗ್ರೇಟ್. ಯಾಕಂದ್ರೆ ಹಿರಿಯರ್ ಒಪ್ಪಿ ನಿಮ್ಮನ್ನ ಲಗ್ನ ಮಾಡ್ಯಾರ. ಈಗ ಹಿರಿಯರು ಬೇಡ, ಕಿರಿಯರ್ ಬೇಡ, ಸಾಲಿ ಹೋದಲ್ಲೇ ಲಗ್ನ ಆಗಾಕತ್ಯಾರ ಅಂತವ್ರೆಲ್ಲ. ಅಂತವ್ರ ಮುಂದೆ ನೀವೆಲ್ಲ ಈಗ ಈ ಕತ್ತಲ ಬೆಳಕಿಗೆ ನೀವು ಗಂಡ ಹೆಂಡತಿ ಒಂದು ಬೆಳಕು ಚೆಲ್ಲಿರಿ. ಯಾಕಂದ್ರೆ ಸಾರ್ವಜನಿಕ ರೋಗಿಗಳಿಗೆ ಅನುಕೂಲ ಆಕತಿ. ಯಾರಾದ್ರೂ ದಯಮಾಡಿ ಈ ಕ್ಷೇತ್ರಕ್ಕೆ, ನಾನು ಇವತ್ತ ನಮ್ಮ ಬುಡ್ರ ಅಪ್ಪಶಿ ಅವ್ರು ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ರು. ಇದು ಬಬಲೇಶ್ವರ ಕ್ಷೇತ್ರದಾಗ ಐತಿ. ಬಬಲೇಶ್ವರ ಊರ ಹತ್ತೆ, ಬಬಲೇಶ್ವರ ಊರಿಗೆ ಎತ್ತೆ ಐತಿ. ತಾವು ದಯಮಾಡಿ ಇದರ ಅಂಗಾಲು ಉರುದು, ಕಣ್ಣು ಉರುದು, ನೆಟ್ಟುರುದು, ಕೈಕಾಲು ಹೊರುದು, ಇಂಥವೇನಾದ್ರೂ ರೋಗಗಳ ಕೀಲ ನೋವಿಗೆ ಅದು ಐತಿಲ್ಲ, ಶರೀರಕ್ಕೆ ಬೇಕಾದಂತ ಅದು ಔಷಧಿ ಐತಿ. ಬೇಕಾದ ಇಲ್ಲೇ ಅಡವಿ ಒಳಗದಾರ. ಇಲ್ಲಿ ಯಾವ್ದು ಕಲ್ಮನಸ ಇಲ್ಲ, ಎಲ್ಲ ಕಲಬೆರಕಿ ಇಲ್ಲ, ಏನೂ ಇಲ್ಲ. ಬಜಾರ್ದಾಗ ಮೂಬೇರ್ಕಿ ಜನ ಕಲಬೆರಕಿ ಮಾಡ್ಕೊಂಡ್ ಏನೇನೋ ಔಷಧಿ ಕೊಡ್ತಿರ್ತಾರ. ಯಾವ್ದು ತಂಟೆ ತಕರಾರು ಇಲ್ದನ ಇಲ್ಲಿ ಬಹಳ ಅದ್ಭುತ ಐತಿ. ಇಲ್ಲಿ ಬೇಕಾದ್ರೆ ಭೇಟಿ ಕೊಡೋರು ಬರ್ರಿ. ನಾನು ನನಗ ಆ ತಂಗ್ಯಮ್ಮನ ಕೇಳಿದೆ, ಹಿಂಗವ ನನಗ ಶುಗರ್ ಐತಿ, ಅಂಗಾಲು ಉರ್ತಾವು, ಮತ್ತ ಔಷಧಿ ಐತಾನ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಂಥ ಕಾರ್ಯಕ್ರಮಕ್ಕ ಇಲ್ಲೆಲ್ಲ ಸುತ್ತು ಬೇಕಾದವರು ಅಂದ್ರೆ ಇಲ್ಲಿ ಬಂದು ತಮ್ಮ ರೋಗಗಳನ್ನ ಅವ್ರು ಹೇಳಿದ್ರಂದ್ರ ಅವ್ರು ನಾವು ನಂಬಿಬೇಕು. ಯಾವ್ದಕ್ಕಾಗ್ಲಿ ದವಾಖಾನಿಗೆ ಹೋಗ್ಲಿ, ನಾವ್ ಏನ ಮಾಡ್ಲಿ, ಒಂದು ದೇವ್ರ ಗುಡಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ ನಂಬಿಕೆ ಇರ್ಬೇಕು. ಆ ನಂಬಿಗಿದ್ರೆ ಆ ರೋಗಾದಿಗಳ ದೂರ ಆಕ್ಕವ. ಮತ್ ನಮ್ಗಿದ್ರ ಬಾಂಧವ್ಯ ಬೆಳತಾವ, ನಮ್ಗಿದ್ದನ ಯಾವಾರ ನೋಡ್ತಾವ. ನಂಬಿನ್ಯಾಗ ಮಾಡುವಂತದಾಗದ. ಅವ್ರ ನೋಡಿ ಯಾರು ಇಲ್ಲ ಅಡವ್ಯಾಗ, ಯಾರು ಇಲ್ಲ. ಆದ್ರೆ ಎಷ್ಟ ಚಂದ ಐತಿ ಇಲ್ಲೆಲ್ಲ ನೋಡಿದ್ದಿ, ನನಗೂ ಸಂತೋಷ ಆತು. ಇವತ್ತೆಲ್ಲ ಬಂದು ನೋಡಿದ್ನಿ. ಶುಗರ್ ಗುಳಿಗೆ ಹೇಳಿದ್ರು, ಮತ್ತ ಅಂಗಾಲು ಉರ್ದು, ಕಣ್ಣು ಉರ್ದು, ಮತ್ತೆ ಏನಾರ ಮೈ ಮ್ಯಾಲ ಬಲ್ಲಿ ಏನಾರ ಗಜಕರ್ಣ ಅಂತ ಅದು ಇಸುಬ ಗಜಕರ್ಣ ಇಂಥವೇನಾದ್ರು ಇದ್ರೆ ಅವ್ರಿಗೆ ಔಷಧ ತಗೊಳಕಿಂತ ಇಂತಾವ ವನಸ್ಪತಿ ಔಷಧಗಳನ್ನ ತಗೋತಾ ಹೋದ್ರಂದ್ರ ಎಲ್ಲಾ ರೋಗಗಳು ಕಂಟ್ರೋಲಿಗೆ ಬರ್ತಾವ. ಮೊದ್ಲೇದು ಒಂದ್ ಸಲ ಜಡ್ ಬಂದ್ರ ಅದ್ ಪೂರಾ ಹೋಗತ್ತೇನೋ ಮಾತಂತ ಸುಳ್ರಿ. ತಿನ್ನೋ ಆಹಾರನ ಹಂಗತಿ.
ಹೌದು ಹೋಗತಿ ಹೋಗಂಗಿಲ್ಲತ್ತಲ್ಲ ಆದ್ರ ನಾವ್ ತಿನ್ನೋ ಆಹಾರನ ಆಹಾರ ರೋಗ ಹೆಚ್ಚು ಉತ್ಪತ್ತಿ ಮಾಡೋ ಆಹಾರಗಳ ಅದಾವ ಹೌದೌದು ಕಂಟ್ರೋಲ್ ಮಾಡ್ಲಾಕ ಇದು ಒಂದು ಉಪಾಯ ಹೌದು ಮತ್ ಸರಳವಾಗಿ ಎಲ್ಲಾರು ಅವ್ರವ್ರ ಮನ್ಯಾಗ ಅವ್ರವ್ರ ರೆಡಿ ಮಾಡ್ಕೊಂಡನು ತಗೋಬಹುದು ಅಲ್ಲ ತಮ್ಮ ಮನ್ಯಾಗ ಯಾರ ಮಾಡ್ಕೊಂಡ್ರೆ ನಾವ್ ಅದನ್ನ ಮುಚ್ಚಮರಿ ಇಲ್ಲ ನಮ್ಮಲ್ಲಿ ಇಲ್ಲೇನು ಓಪನ್ ಐತಿ ಇಲ್ಲಿ. ಯಾವ್ದು ಮುಚ್ಚಿಟ್ಟೆ ಮಾಡೋ ವ್ಯವಹಾರ ಇಲ್ಲ. ಏನ್ ಮಾಡ್ಕೊಂಡ್ರ ಅಲ್ಲಿ ಮಾಡ್ಕೊಳಕ್ಕೂ ಹೇಳ್ತೀವಿ ನಾವು. ಅಲ್ಲ ತಾವು ಮಾಡ್ಕೋಬಹುದು ಮಾಡ್ಕೋಬಹುದು ಮತ್ತ ಇನ್ನೊಂದು ಇದನ್ನ ಏನಾರ ಕಲಿತು ನಾವು ನಮ್ಮಲ್ಲೇ ಮಾಡ್ಬೇಕು ನಮ್ಮೂರ್ಗೆ ನಾವು ಏನಾರ ನಮ್ ಜನರಿಗೆ ಏನಾರ ನಾವು ಒಂದು ಅನುಕೂಲ ಮಾಡ್ಬೇಕು ಅಂತಂದ್ರ ತಾವು ಇಲ್ಲಿ ಬಂದು ಕಲ್ಕೊಂಡ ಅವ್ರ ಹತ್ತಲ್ಲಿ ಒಂದ್ 2-3 ದಿನ ಇದ್ದು 1 ವಾರ ಇದ್ದು ಕಲ್ಕೊಂಡು ಹೋಗ್ಬಹುದು ಕಲ್ಕೊಂಡು ಹೋಗ್ಬೋದು ಕಲಿಯಾಕ್ ಬರ್ಬೋದು. ಈಗ ಋಷಿ ಮುನಿಗಳ ಹತ್ತಲ್ಲಿ ಶಿಷ್ಯರಾಗಿ ಮಠ ಮಠದ ಕಲಿಯಾಕ್ ಹೋಗ್ತಾರಲ್ಲ ಹಂಗ ಬಂದ್ ಅವ್ರ ತಲೆ ಇದ್ದು ಕಲಿತು ಅವನ್ನೆಲ್ಲ ವನಸ್ಪತಿನ ಹೆಂಗ್ ಮಾಡ್ಬೇಕು ಅಂತ ಗುರ್ತ ಮಾಡ್ಕೊಂಡ್ರೆ ಅವ್ರು ಮುಂದ್ 1000 ಜನರಿಗೆ ಮಾಡುವಂತ ಶಕ್ತಿ ಆಕೈತಿ. ಮತ್ ಇವತ್ತು ಈ ಸತಿಪತಿ ತಮ್ಮ ಹೆಸರು ಬಸಗೊಂಡ ಲಕ್ಷ್ಮೀ ಬಸಗೊಂಡ ಲಕ್ಷ್ಮಿ ಎಷ್ಟ್ ಚಂದ ಹೆಸರು ಐತಿ ನೋಡಿ ಇಬ್ಬರದು. ಬಸವಣ್ಣಪ್ಪ ಲಕ್ಷ್ಮಣ ಕೂಡಿ ಈ ಸಮಾಜ ಸೇವಾನ ಮಾಡ್ತೀರಿ. ನಿಮಗೆ ದೇವ್ರ 100 ವರ್ಷ ಆಯುಷ್ಯ ಕೊಡ್ಲಿ. ಹಿಂಗ ಗಂಡ ಹೆಂಡತಿ ಸಾರ್ವಜನಿಕರ ಸೇವಾ ಮಾಡುವಂತ ಭಾಗ್ಯ ಭಗವಂತ ನಿಮಗ್ ಕೊಡ್ಲಿ ಅಂತೇಳಿ ನನ್ನ ಇವತ್ತು ನಿಮ್ದೆಲ್ಲ